ಹಲೋ ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಎರಡು ಹೆಸರುಗಳು ಹೆಚ್ಚಿನ ಸುದ್ದಿಯಲ್ಲಿವೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನಾಯಕರಾದ ಎಚ್. ಡಿ. ಕುಮಾರಸ್ವಾಮಿ. ಆರೋಪ ಪ್ರತ್ಯಾರೋಪ, ಮಾಧ್ಯಮಗಳ ಮುಂದೆ ಸವಾಲು ಮತ್ತು ನಂತರ ನಡೆದ ಚಪ್ಪಲಿ ಎಸೆತದ ಘಟನೆ. ಈ ಎಲ್ಲ ಬೆಳವಣಿಗೆಗಳು ರಾಜ್ಯ ರಾಜಕೀಯದ ಪ್ರಮುಖ ಚರ್ಚೆಯಾಗಿ ಮಾರ್ಪಟ್ಟಿವೆ. ವಿವಾದ ಹೇಗೆ ಆರಂಭವಾಯಿತು ಎನ್ನುವುದರ ಬಗ್ಗೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿಯವರ ಆಸ್ತಿ ಮತ್ತು ಅವರು ಧರಿಸುವ ವಾಚ್ ಕುರಿತು ಪ್ರಶ್ನೆಗಳನ್ನು ಎತ್ತಿದ್ದರು. ತಮ್ಮ ಅನುಮಾನಗಳಿಗೆ ಸ್ಪಷ್ಟನೆ ನೀಡುವಂತೆ ಅವರು ಆಗ್ರಹಿಸಿದ್ದರು. ಹೇಳಬೇಕೆಂದರೆ, ಪತ್ರಿಕಾಗೋಷ್ಠಿಯಲ್ಲಿ ಪ್ರದೀಪ್ ಈಶ್ವರ್ ಅವರಾದ ಚಿಕ್ಕಬಳ್ಳಾಪುರದ ಶಾಸಕರು ಕುಮಾರಸ್ವಾಮಿಯವರು ಕಾಲದ ಸಿಎಂ ಆಗಿದ್ದ ಸಮಯದಿಂದ, ಅಂದರೆ ಸಿಎಂ ಸ್ಟಾರ್ಟ್ ಡೇಟಿಂದ ಎಂಡ್ ಡೇಟ್ವರೆಗೂ ನೀವು ಎಷ್ಟು ವಾಚ್ ಕಟ್ಟಿದ್ದೀರಾ, ಯಾವ್ಯಾವ ವಾಚ್ ನೀವು ಕೈಯಲ್ಲಿ ಧರಿಸಿದ್ದರ ಬಗ್ಗೆ ನನ್ನ ಹತ್ರ ಸಂಖ್ಯೆ ಇದೆ, ಯಾವ ಬ್ರ್ಯಾಂಡು ಅಂತ ನನಗೆ ಗೊತ್ತಿದೆ ಅಂತ ವ್ಯಕ್ತಪಡಿಸಿದ್ದರು. ವಿವಾದ ಅಲ್ಲಿಗೆ ನಿಲ್ಲಲಿಲ್ಲ. ಈ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾದವು. ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಏನಿರಬಹುದು ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಇದಕ್ಕೆ ಉತ್ತರಿಸಿದ ಕುಮಾರಸ್ವಾಮಿ ಎಲ್ಲ ಆರೋಪಗಳನ್ನು ತನ್ನಲ್ಲೇ ಹಾಕಿದರು. ಅವರು ಮಾಧ್ಯಮಗಳ ಮುಂದೆ ತಾವು ಧರಿಸಿದ್ದ ವಾಚನ್ನು ತೋರಿಸಿ, ಅದು ದುಬಾರಿ ವಿದೇಶಿ ಬ್ರ್ಯಾಂಡ್ ಅಲ್ಲಪ್ಪ, HMT ವಾಚ್ ಎಂದು ಹೇಳಿದರು. ಜೊತೆಗೆ ನನ್ನ ವಿರುದ್ಧ ಯಾರ ಬಳಿ ಸಾಕ್ಷಿ ಇದ್ದರೂ ತನಿಖೆ ನಡೆಸಲಿ, ನಾನು ಯಾವುದೇ ತನಿಖೆಗೂ ಸಿದ್ಧ ಎಂದು ಅವರು ಸಾರ್ವಜನಿಕವಾಗಿ ಸವಾಲು ಹಾಕಿದರು. ಅವರು ಈ ಆರೋಪಗಳನ್ನು ರಾಜಕೀಯ ಪ್ರೇರಿತ ಎಂದು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾಯಿತು ಅಂದರೆ, ಈ ವಿವಾದದ ಮಧ್ಯೆಯಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ನಡೆದ ನಾಡಪ್ರಭು ಜಯಂತಿ, ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರತ್ತ JDS ಕಾರ್ಯಕರ್ತರು ಹಲ್ಲೆಯನ್ನು ನಡೆಸಿದ್ದರು. ಕಾರ್ಯಕ್ರಮಕ್ಕೆ ನುಗ್ಗಿ ಪ್ರದೀಪ್ ಈಶ್ವರ್ ಅವರಿಗೆ ಕೆಟ್ಟ ಬೈಗುಳದಲ್ಲಿ ಬೈದು ಕಾರ್ಯಕ್ರಮವನ್ನು ಅರ್ಧದಲ್ಲೇ ನಿಲ್ಲಿಸುವಲ್ಲಿ ಯಶಸ್ವಿಯಾದರು. ಪ್ರದೀಪ್ ಈಶ್ವರ್ ಅವರಿಗೆ ಘಟನೆಯ ಪ್ರತಿಕ್ರಿಯಿಸಿ, ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳ ಸಹಜ, ಆದರೆ ಹಿಂಸೆ ಅಥವಾ ಅವಮಾನಕಾರಿ ವರ್ತನೆಗೆ ಅವಕಾಶ ಇರಬಾರದು ಎಂದು ಹೇಳಿದ್ದರು. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ರಾಜಕೀಯ ಪ್ರಕ್ರಿಯೆಗಳು. ಕಾಂಗ್ರೆಸ್ ನಾಯಕರು ಈ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಒತ್ತಾಯಿಸಬೇಕು. ಇನ್ನೊಂದೆಡೆ JDS ಮತ್ತು BJP ನಾಯಕರು ವೈಯಕ್ತಿಕ ಆರೋಪಗಳ ಬದಲು ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ. ಈ ಪ್ರಕರಣದ ನಂತರ ಪ್ರದೀಪ್ ಈಶ್ವರ್ ಮತ್ತು HDK ಕುಮಾರಸ್ವಾಮಿ ಎಂಬ ಹ್ಯಾಶ್ಟ್ಯಾಗ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಾಗಿದ್ದವು. ಒಂದು ಗುಂಪು ಪ್ರದೀಪ್ ಈಶ್ವರ್ ಅವರ ಪ್ರಶ್ನೆಗಳಿಗೆ ಬೆಂಬಲಿಸಿದರೆ, ಮತ್ತೊಂದು ಗುಂಪು ಕುಮಾರಸ್ವಾಮಿ ಅವರ ಸ್ಪಷ್ಟೀಕರಣದ ಬಗ್ಗೆ ಬೆಂಬಲಿಸುತ್ತಿದೆ. ಮುಂದೇನಾಗಬಹುದು? ಈ ವಿವಾದದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗುವ ಸಾಧ್ಯತೆಯೂ ಇದೆ. ಆರೋಪಿಗಳಿಗೆ ಸಂಬಂಧಿಸಿದ ಹೊಸ ಮಾಹಿತಿ ಅಥವಾ ತನಿಖೆ ಬೆಳವಣಿಗೆಗಳು ಬಂದರೆ ರಾಜ್ಯ ರಾಜಕೀಯದಲ್ಲಿ ಇದರ ಪರಿಣಾಮ ಇನ್ನಷ್ಟು ಹೆಚ್ಚಾಗಬಹುದು. ಸದ್ಯಕ್ಕೆ ಎರಡೂ ನಾಯಕರು ತಮ್ಮ ತಮ್ಮ ನಿಲುವುಗಳನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ದು, ಆರೋಪಿಗಳ ಕುರಿತು ಅಂತಿಮ ತೀರ್ಮಾನ ಅಥವಾ ನ್ಯಾಯಾಂಗದ ನಿರ್ಣಯ ಹೋಗಲು ಬಯಸಿದ್ದಾರೆ. ಕೊನೆಯಲ್ಲಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪ್ರಿಯ ವೀಕ್ಷಕರೇ? ಪ್ರದೀಪ್ ಈಶ್ವರ್ ಎತ್ತಿರುವ ಪ್ರಶ್ನೆಗಳು ನಿಜವೇ, ಅಥವಾ ಕುಮಾರಸ್ವಾಮಿ ಅವರು ನೀಡುತ್ತಿರುವ ಸ್ಪಷ್ಟೀಕರಣ ನಿಮಗೆ ನಿಜ ಅನಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂಥ ಕರ್ನಾಟಕದ ರಾಜಕೀಯದ ತಾಜಾ ಸುದ್ದಿ ಮತ್ತು ಪರಿಶಿಷ್ಟ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.